ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ ಮಂಜುಳಾ. ಗುಡ್ ಮಾರ್ನಿಂಗ್ ಎವ್ರಿವನ್ ಅಂತ ಹೇಳ್ತಾ ಬೆಳಗಿನ ಶುಭೋದಯ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಬಿಸಿಬೇಳೆಬಾತು ಘಮ ಘಮ ಅಂತ ಇದೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಜಿಡ್ಡೆಲ್ಲ ಆಗಿರುತ್ತಲ್ವ, ಅಡುಗೆ ಮಾಡಿರೋ ಜಿಡ್ಡೆಲ್ಲ, ಎಣ್ಣೆ ಜಿಡ್ಡೆಲ್ಲ ಆಗಿರುತ್ತೆ ಟೇಲ್ಸ್ಗೆಲ್ಲ ಅಂದ್ಬಿಟ್ಟು ಮನೆಯಲ್ಲಿ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ತೀನಿ. ಆನಂತರ ನಾನು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಆನಂತರ ಇದನ್ನು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ತೀನಿ. ಈಗ ನನಗೆ ಡೇ ಆಫ್ ದ ಡ್ರಿಂಕ್ಸನ್ನು ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ತೊಗೊಳ್ತಾ ಇದ್ದೀನಿ. ಇದರಿಂದ ಏನೆಲ್ಲ ಲಾಭ ಇದೆ ಬನ್ನಿ ಹಾಗೆ ನೋಡ್ಕೊಬರೋಣ. ಅದು ಬೀಜ ಸಮೇತ ಬೀಜ ಎಲ್ಲ ತೆಗೆದುಬಿಟ್ಟು ಆನಂತರ ಇದನ್ನು ಜ್ಯೂಸ್ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ. ಒಳಗಡೆ ಕಪ್ಪು ಬೀಜ ಇರುತ್ತೆ ಅಂತಲೇ ಹೇಳ್ತೀನಿ. ನಾನು ಮೂರು ನಿಂಬೆಹಣ್ಣಷ್ಟು ಗಾತ್ರ ಅಷ್ಟು ನಾನು ನೆಲ್ಲಿಕಾಯಿನ ತೊಗೊಂಡಿದ್ದೆ ಅಂತಲೇ ಹೇಳ್ತೀನಿ. ಈಗ ಹೇಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಬನ್ನಿ, ಇದರಿಂದ ಏನೆಲ್ಲ ಲಾಭ ಇದೆ ಹಾಗೆ ಬನ್ನಿ ನೋಡ್ಕೊಬರೋಣ. ಗ್ಯಾಸ್ಟ್ರಿಕ್ಕು, PCOD, PCOS ಮತ್ತು ನಾವು ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಕೂಡ, ಮತ್ತು ಆಸಿಡಿಕ್ ರಿಫ್ಲೆಕ್ಸ್ ಮಾಡುತ್ತೆ, ಡಯಾಬಿಟಿಸ್ ಇರೋ ಅಂಥವ್ರು ಕೂಡ ಗ್ಲೂಕೋಸ್ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಹೆಲ್ಪ್ಫುಲ್ ಮಾಡಿಕೊಡುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇದು ತುಂಬ ಹೆಲ್ದಿ ಅಂತಲೇ ಹೇಳ್ತೀನಿ. ಹಾಗೆ ಕೂದಲಿಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಬೆಳಗ್ಗೆ ಜೀರ್ಣ ಚೆನ್ನಾಗಾಗುತ್ತೆ ಇದೆಲ್ಲ ತಗೊಳ್ಳೋದ್ರಿಂದ. ನಾನು ಪುದೀನ, ಸ್ವಲ್ಪ ಜೀರಿಗೆ, ಮೆಣಸು ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮೆಣಸು ಹಾಕೋದ್ರಿಂದ ನಮಗೆ ಜೀರ್ಣಶಕ್ತಿ ಮತ್ತು ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತೀನಿ. ಅದರಿಂದ ತುಂಬ ಜೀರಿಗೆ ಹಾಕೋದ್ರಿಂದ ಸ್ಮೆಲ್ ಯಾಕಂದರೆ ಜೀರಿಗೆ ಅದೆಲ್ಲ ಹಾಕೋದ್ರಿಂದ, ಮೆಣಸು ಅದೆಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನಾನು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿದು ಕಹಿ ಇದ್ರೂ, ಸಿಹಿ ಎರಡೂ ಇದ್ರೂ ಅದು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಯೂಸ್ಫುಲ್ ಕೊಡುತ್ತೆ ಅಂತಲೇ ಹೇಳ್ತೀನಿ. PCOD ಇದ್ದವ್ರಿಗೆ, ಯಾಕಂದರೆ ಹೆಣ್ಣು ಮಕ್ಕಳಿಗೆ ಇತ್ತೀಚೆಗೆ ತುಂಬ ಜನಕ್ಕೆ PCOS ತುಂಬ ಕಾಣಿಸ್ಕೊಳ್ತಿದೆ. ಮತ್ತು ವೆಯ್ಟ್ ಗೈನ್ ಆಗ್ತಾಯಿದ್ದೀವಿ ಅನ್ನೋರು ಕೂಡ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಹೆಲ್ಪ್ಫುಲ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇದು ಆಯುರ್ವೇದಿಕಲ್ಲಿ ಟ್ಯಾನಿಕ್ ಹಾಗೂ ಜ್ಯೂಸ್ ಥರ ಮಾಡಿಕೊಂಡು ಆಯುರ್ವೇದಿಕಲ್ಲಿ ನಮಗೆ ಕೊಡ್ತಾರೆ ಅಂತಲೇ ಹೇಳ್ತೀನಿ. ತುಂಬ ಯೂಸ್ಫುಲ್ಲು. ಬೆಳಗ್ಗೆ ಮಾರ್ನಿಂಗೇ ತೊಗೋಬೇಕು ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಆನಂತರ ಬಿಸಿಬೇಳೆಬಾತ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಅಥವಾ 3/4 ಗ್ಲಾಸ್ ಆಗೋಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ. ಆನಂತರ ನಾನು 1 ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟ್ ಇದಕ್ಕೆ ಯಾವುದೇ ಕಾರಣಕ್ಕೂ ಅಳತೆ ಇಲ್ಲ, ಯಾಕಂದರೆ ನಮಗೆ ನೀರು ಥರ ಬೇಕಾಗುತ್ತಲ್ಲ, ಸ್ವಲ್ಪ ನುಣ್ಣಗೆ ಬೇಯಿಸ್ಕೋಬೇಕು ಅಂತಲೇ ಹೇಳ್ತೀನಿ ಆಗ ಅಕ್ಕಿನ. ನೋಡಿ, ಈಗ ಬೀನ್ಸು, ಕ್ಯಾರೆಟು, ನೋಕೋಲು ಮತ್ತು ಸೀಮೆ ಬದನೆಕಾಯಿ ಇಷ್ಟೆಲ್ಲ ಹಾಕ್ಕೊಂಡು ನಾನು ಬೇಯಿಸ್ಕೋಬೇಕು ಈಗ ಕುಕ್ಕರಲ್ಲಿ. ನೋಡಿ, ನೀರನ್ನ ಅಳತೆಯಲ್ಲಿ ನಾನು ಹಾಕ್ತಾಯಿಲ್ಲ ಅಂತಲೇ ಹೇಳ್ತೀನಿ. 2 ಚಮಚ ಆಗೋಷ್ಟು ನೀರನ್ನು ಹಾಕಿದ್ದೀನಿ. ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಈಗ, ರುಚಿಗೆ ತಕ್ಕಷ್ಟು ಸಾಲ್ಟು. ಆನಂತರ ಲಿಡ್ ಕ್ಲೋಸ್ ಮಾಡೋಣ. 2 ವಿಸಿಲ್ ಬಂದರೆ ಸಾಕು ಅಂತಲೇ ಹೇಳ್ತೀನಿ. ನೆಕ್ಸ್ಟು ಬಿಸಿಬೇಳೆಬಾತ್ಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ, ಯಾವ ಥರ ಏನು ಅಂತ. ನಾನು ಸ್ಟವನ್ನು ಆನ್ ಮಾಡಿಕೊಂಡು ಆನಂತರ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಬಂದು ನಾನು 4-5 ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಆನಂತರ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಈಗ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಾಸಿವೆ ಚಿಟ್ಟ ಅಂದಾಗ ನಾವು ಕರಿಬೇವನ್ನು ಹಾಕ್ಕೋಬೇಕು ಅಂತಲೇ ಹೇಳ್ತೀನಿ. ಆನಂತರ ಈಗ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೂಡ ಬ್ಯಾಡಗಿ ಮೆಣಸಿನ್ಕಾಯಿ, ಯಾಕಂದರೆ ಇದಕ್ಕೆ ಬಿಸಿಬೇಳೆಬಾತ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಲೇಬೇಕು ಅಂತಲೇ ಹೇಳ್ತೀನಿ. ಆನಂತರ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ, ಲೈಟಾಗಿ ಬ್ರೌನ್ ಕಲರ್ ಬರಲಿ. ಆನಂತರ ಟೊಮೊಟೊವನ್ನು ನಾನು ಒಂದು 4-5 ಟೊಮೊಟೊನ ತೊಗೊಂಡಿದ್ದೀನಿ. ಒಂದು 4 ಟೊಮೊಟೊ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಹಾಕ್ಕೋಬೋದು ಅಂತಲೇ ಹೇಳ್ತೀನಿ. ಸ್ಲೈಸಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ, ಸಾಫ್ಟ್ನೆಸ್ ಕೊಡುತ್ತೆ, ತುಂಬ ಬೇಯುತ್ತೆ ಅಂತಲೇ ಹೇಳ್ತೀನಿ. ನೀವು ಟೊಮೊಟೊ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಉಪ್ಪು ಹಾಕ್ರಿ, ಬೇಗ ಬೇಯುತ್ತೆ ಅಂತಲೇ ಹೇಳ್ತೀನಿ. ನೋಡಿ, ಈ ಥರ ಸಾಫ್ಟ್ ಆಗಿದೆ. ಆದಮೇಲೆ ನಾನು ಬಿಸಿಬೇಳೆಬಾತ್ ಪೌಡ್ರನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರುವಂಥ ಪೌಡ್ರನ್ನ ನಾನು ಹಾಕ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿಲ್ಲ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ತೀನಿ. ಇದು ಯಾವ ಥರ ಮಾಡೋದು ಬಿಸಿಬೇಳೆಬಾತ್ ಪೌಡ್ರು ಅಂತ. ನಾನು ಬಿಸಿಬೇಳೆಬಾತ್ ಪೌಡ್ರನ್ನ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಹೋಮ್ ರೆಮಿಡಿಯನ್ನ ಹಾಕ್ತಾಯಿದ್ದೀನಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಈಗ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕ್ಕೊಳ್ಳೋಣ.
ಅರಿಶಿನ ಎಲ್ಲ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ, ಹುಣಸೆಹಣ್ಣ ರಸನ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಅಂತಲೇ ಹೇಳ್ತೀನಿ. ನೋಡಿ ಈ ಥರ ಫ್ರೈ ಎಲ್ಲ ಆದಮೇಲೆ ಕುದಿಯೋಕ್ಕೆ ಬಿಡಬೇಕು. ಆನಂತರ ನಾವು ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಈಗ ಆಗಿದೆ ಅಲ್ವಾ, ಕುಕ್ಕರ್ಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ಅದು ನಿಮ್ಮ ಜೊತೆ ನಾನು ಕ್ಲಿಪ್ಪು ತೋರಿಸಿಲ್ಲ, ಬಟ್ಟು ಅನ್ನ ಎಲ್ಲ 2 ವಿಸಿಲ್ ಆದಮೇಲೆ ಅಕ್ಕಿಗೆ ಮತ್ತು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅಂತಲೇ ಹೇಳ್ತೀನಿ. ನೀರನ್ನು ಹಾಕ್ಕೊಂಡು ನೀವು ಬಿಸಿನೀರಾದರೂ ಹಾಕ್ಬೋದು ಅಥವಾ ತಣ್ಣೀರಾದರೂ ಹಾಕ್ಬೋದು. ನಾನು ತಣ್ಣೀರನ್ನೇ ಹಾಕ್ಕೊಂಡೆ, ಬಿಸಿನೀರು ಕಾಯಿಸ್ಕೊಳ್ಳೋಷ್ಟು ಇದಿರಲಿಲ್ಲ ಅಂದ್ಬಿಟ್ಟು ನಾನು ತಣ್ಣೀರನ್ನೇ ಹಾಕಿದೆ. ತಣ್ಣೀರು ಹಾಕಿದ್ರು ಏನು ತಣ್ಣೀರು ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತಾರೆ, ಬಟ್ ಏನಾಗಲ್ಲ, ಚೆನ್ನಾಗೇ ಇರುತ್ತೆ, ತೆಳುವಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ನೋಡಿ ಈ ಥರ ಬಿಸಿಬೇಳೆಭಾತು ತುಂಬ ತೆಳುವಾಗಿ ಅಂದರೆ ತೆಳುವಾಗಿರಬೇಕು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಎಷ್ಟು ತೆಳುವಾಗಿರುತ್ತೆ ಬಿಸಿಬೇಳೆಭಾತು ಅಷ್ಟು ರುಚಿಕರವಾದಂಥ ಟೇಸ್ಟಿ ಕೊಡುತ್ತೆ ಅಂತಲೇ ಹೇಳ್ತೀನಿ. ತುಂಬ ಯಾಕಂದರೆ ಅದು ಬೇಗ ಥಿಕ್ನೆಸ್ ಆಗಿ ಬಂದುಬಿಡುತ್ತೆ ಅಂತಲೇ ಹೇಳ್ತೀನಿ. ತುಂಬ ಎಷ್ಟೇ ತೆಳುವಾಗಿದ್ದರೂ ಗಟ್ಟಿ ಬಂದುಬಿಡುತ್ತೆ. ಆನಂತರ ನಾನು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿಯನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ನೋಡಿದ್ರಲ್ಲ, ತುಂಬ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ, ತುಂಬ ಅಂದರೆ ತುಂಬ. ಆಮೇಲೆ ಕುದಿಯೋಕ್ಕೆ ಬಿಡಬೇಕು ಒಂದು 5 ನಿಮಿಷಗಳ ಕಾಲ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ, ತುಂಬ ಅಂದರೆ ತುಂಬ ಟೇಸ್ಟಿ ಅಂತಲೇ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ಒಮ್ಮೆ ಟ್ರೈ ಮಾಡಿ ತಿಳಿಸಿ ಅಂತಲೇ ಹೇಳ್ತೀನಿ. ಆನಂತರ ಏನಪ್ಪ ಅಂದರೆ ನನ್ನ ಮಕ್ಕಳಿಗೆ ಬಾಕ್ಸ್ಗಳೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಅಂತೂ ಮಕ್ಕಳಿಗೆ, ಯಾಕಂದರೆ 3 ಲಂಚ್ ಬ್ಯಾಗ್ ನಾನು ರೆಡಿ ಮಾಡಬೇಕಾಗುತ್ತೆ ಬೆಳಗ್ಗೆನೇ. ಅದೆಲ್ಲ ತುಂಬ ಕೆಲಸ ಇರುತ್ತೆ ಅಂತಲೇ ಹೇಳ್ತೀನಿ. ಒಂದೊಂದು ಟೈಮ್ ಇದ್ದರೆ ನಾನು ಅಡುಗೆ ಸಮೇತ ಒಂದೇ ಸಲ ಮಾಡಿಬಿಡ್ತೀನಿ. ಟೈಮ್ ಇಲ್ಲ ಅಂದರೆ ಟಿಫನ್ ಮಾತ್ರ ಕೊಟ್ಟು ಕಳಿಸ್ತೀನಿ, ಅದನ್ನೇ ಟಿಫನ್ನೇ ತಿಂದ್ಕೊಳ್ಳಿ ಅಂದ್ಬಿಟ್ಟು. ಟೈಮ್ ಇದ್ದಾಗ ನಾನು ಅಡುಗೆನೂ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇವಾಗ ಬೂಂದಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಲಂಚ್ ಬ್ಯಾಗ್ ರೆಡಿ ಮಾಡಬೇಕಂದ್ರೆ ಅದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ತೀನಿ. ಎಲ್ಲ ಇವಾಗ ಬ್ಯಾಗೆಲ್ಲ ಕ್ಯಾರಿ ಮಾಡ್ತಾಯಿದ್ದೀನಿ, ಕ್ಯಾರಿ ಬ್ಯಾಗೆಲ್ಲ ಇಡ್ತಾಯಿದ್ದೀನಿ ಅಂತಲೇ ಹೇಳ್ತೀನಿ. 3 ಲಂಚ್ ಬ್ಯಾಗ್ ಇದೆ. 3 ಲಂಚ್ ಬ್ಯಾಗ್ ಬಿಡೋಷ್ಟೊತ್ತಿಗೆ ನಮಗೆ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ, ಯಾಕಂದರೆ ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಇದೆಲ್ಲ ಮಾಡೋಷ್ಟೊತ್ತಿಗೆ ನಮಗೆ ಹೆಂಗಸರಿಗೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿರುತ್ತೆ. ನೋಡಿ ಈಗ ನನ್ನ ಮಗ ಸ್ಕೂಲಿಗೆ ಹೊರಡ್ತಾ ಇದ್ದಾನೆ, ನನ್ನ ಮಕ್ಕಳು ಕೆಳಗಡೆ ಹೋಗ್ತಿದ್ದಾರೆ, ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಈ ಥರ ಇತ್ತು. ನಾಳೆ ನೆಕ್ಸ್ಟ್ ಡೇ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್, ಈ ಒಂದು ನೆಕ್ಸ್ಟ್ ವ್ಲಾಗ್.